ನಿಶ್ಚಲ್ ಜೈನ್ ರೇಪಿಸ್ಟ್ ಅಂತ ಎಲ್ಲರ ಮುಂದೆ ಹೇಳಿ ನಮ್ಮ ತಲೆಯಲ್ಲಿ ಹೇಳ್ತೀನಿ. ನಮ್ಗೆ ಮೊದಲೇ ಅಂತ ಗೊತ್ತಿರಲಿಲ್ಲ. ಮೊದಲು ನಮ್ಮ ತಲೆಯಲ್ಲಿ ಕೂಡ ಆಗಿರ್ಬೋದು ಸಂಶಯಗಳಿತ್ತು. ಆದ್ರೆ ನಿನ್ನೆ ಡಾಕ್ಯುಮೆಂಟ್ ಅಲ್ಲಿಂದ ಸಬ್ಮಿಷನ್ ಆಗ್ತದೆ. ಡಾಕ್ಯುಮೆಂಟ್ ಫೇಕ್ ಆಗಿದ್ರೆ ಅದರ ವಿರುದ್ಧ ಕಾನೂನು ರೀತಿಯ ಸಮರ ಮಾಡ್ಬೇಕು. ಇವತ್ತು ಮಹೇಶನ್ನ ಸಾಕ್ಷಿ ಇಲ್ಲದಿದ್ರೆ, ಅವರು ಯಾರು ಮಾಡಿದ್ದಾರೆ ಅಂತ ಸಾಕ್ಷಿ ಇಲ್ಲದಿದ್ರೆ ಕೇಸ್ ಕೋರ್ಟ್ ಅಲ್ಲಿ ನಿಲ್ಲುವುದಿಲ್ಲ ಮಹೇಶನ್ನ. ಮಹೇಶನ್ನ, ನಿಮ್ಮಲ್ಲಿ ಒಂದು ಉತ್ತರದ ನಿರೀಕ್ಷೆಯಲ್ಲಿದ್ದೇವೆ ಮಹೇಶನ್ನ. ಅದಕ್ಕಿಂತ ಮೊದಲು ಒಂದು ವಿಷಯವನ್ನು ಹೇಳಿಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಾನು ಧರ್ಮಸ್ಥಳದ ಯಾರಿಂದ ಕೂಡ 1 ರೂಪಾಯಿ ತೆಗೆದುಕೊಂಡಿಲ್ಲ. ನನ್ನ ತಾಯಾನೆ, ದೇವರಾಣೆ, ದೈವದೇವರಾಣೆ. ಬಹಳಷ್ಟು ವೇದಿಕೆಯಲ್ಲಿ ನೀವು ಒಂದು ಹೆಸರು ಹೇಳ್ತಾ ಇದ್ರಿ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಯ ಹೆಸರನ್ನು ಹೇಳ್ತಾ ಇದ್ರಿ. ನಿನ್ನೆ ಚಾನಲ್ ಅಲ್ಲಿ ಬಿಡಿಯಾಗಿ ತೋರಿಸಿದ್ದಾರೆ. ಏನಂತ ಹೇಳಿದ್ರೆ, ಆ ವ್ಯಕ್ತಿ ಇಲ್ಲಿ ಇರ್ಲಿಲ್ಲ ಅಂತ ಮಹೇಶನ್ನ. ಆ ವ್ಯಕ್ತಿ ಇಲ್ಲಿ ಇರ್ಲೇ ಇಲ್ಲ ಅಂತ ನಿನ್ನೆ ಬಿಡಿಯಾಗಿ ಎಳೆಯಾಗಿ ತೋರಿಸಿದ್ದಾರೆ ಮಹೇಶನ್ನ. ಸಾಮಾನ್ಯವಾಗಿ ಸ್ವಲ್ಪ ಅರಿವಿರುವ ನಮ್ಮಂತವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಆತ ಇಲ್ಲಿ ಇರ್ಲಿಲ್ಲ ಎಂಬುದು ಒಂದು ಕನ್ಫರ್ಮೇಶನ್ ಆಗಿದೆ. ಯಾಕಂತ ಹೇಳಿದ್ರೆ, ಅಮೆರಿಕದ ವೀಸಾ ಆಗಿರ್ಬೋದು, ಅಮೆರಿಕದ ಸೀಲ್ ಆಗಿರ್ಬೋದು, ಡುಪ್ಲಿಕೇಟ್ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ದುಡ್ಡು ಕೊಟ್ಟು ಏನು ಮಾಡ್ಲಿಕ್ಕಾಗಲ್ಲ, ಇನ್ಫ್ಲುಯೆನ್ಸ್ ಬಳಸಿ ಏನು ಮಾಡ್ಲಿಕ್ಕಾಗಲ್ಲ. ಇವನ್ ನನ್ನ ಎಷ್ಟೋ ಮಂದಿ ಮಿತ್ರರಿದ್ದಾರೆ, ಅವರಲ್ಲಿ ನಾನು ಕನ್ಫರ್ಮೇಶನ್ ಮಾಡಿದ್ದೇನೆ. ಅಲ್ಲಿಯ ಅಧ್ಯಕ್ಷರಿಗೆ ಸಮೇತ ಏನು ಮಾಡ್ಲಿಕ್ಕಾಗಲ್ಲ. ದೈವ ದೇವರುಗಳ ಆಣೆ ಹಾಕಿ ಹೇಳ್ತೇನೆ, ಧರ್ಮಸ್ಥಳದ ಅನೇಕ ಮಂದಿ ನನ್ನನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟರು. ಅವರು ಹೇಳಿದಿಷ್ಟೇ, ದೀಪು ಶೆಟ್ಟಿಗ ನೀವು ಸತ್ಯದ ಪರ ಮಾತಾಡಿ, ನಿಮ್ಗೆ ಸಂಪೂರ್ಣ ಮಾಹಿತಿ ನಾವು ಒದಗಿಸ್ತೇವೆ. ಆದ್ರೂ ಕೂಡ ನಾವು ಹೋಗ್ಲಿಲ್ಲ ಮಹೇಶನ್ನ. ನಿಮ್ಮ ಮೇಲಿನ ಅಭಿಮಾನದಿಂದ, ಗೌರವದಿಂದ ಮಹೇಶನ್ನ, ಇವತ್ತು ಕೂಡ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಮಹೇಶನ್ನ. ನಿಶ್ಚಲ್ ಜೈನ್ ರೇಪಿಸ್ಟ್ ಅಂತ ಎಲ್ಲರ ಮುಂದೆ ಹೇಳಿ ನಮ್ಮ ತಲೆಯಲ್ಲಿ ಹೇಳ್ತೀನಿ. ನಮ್ಗೆ ಮೊದಲೇ ಅಂತ ಗೊತ್ತಿರಲಿಲ್ಲ. ಮೊದಲು ನಮ್ಮ ತಲೆಯಲ್ಲಿ ಕೂಡ ಆಗಿರ್ಬೋದು ಸಂಶಯಗಳಿತ್ತು. ಆದ್ರೆ ನಿನ್ನೆ ಡಾಕ್ಯುಮೆಂಟ್ ಅಲ್ಲಿಂದ ಸಬ್ಮಿಷನ್ ಆಗ್ತದೆ. ಡಾಕ್ಯುಮೆಂಟ್ ಫೇಕ್ ಆಗಿದ್ರೆ ಅದರ ವಿರುದ್ಧ ಕಾನೂನು ರೀತಿಯ ಸಮರ ಮಾಡ್ಬೇಕು. ಇವತ್ತು ಮಾಡ್ಬೇಕಾಗಿರೋದು 2 ಕೆಲಸ. ಅವ ಅಲ್ಲ ಅಂತ ಓಪನ್ ಆಗಿ ಹೇಳ್ಬೇಕು. ಮಹೇಶನ್ನ ಸಾಕ್ಷಿ ಇಲ್ಲದಿದ್ರೆ, ಅವರು ಯಾರು ಮಾಡಿದ್ದಾರೆ ಅಂತ ಸಾಕ್ಷಿ ಇಲ್ಲದಿದ್ರೆ ಕೇಸ್ ಕೋರ್ಟ್ ಅಲ್ಲಿ ನಿಲ್ಲುವುದಿಲ್ಲ ಮಹೇಶನ್ನ. ಅಲ್ಲಿ ಅವನ ವಿಠಲ್ ಗೌಡ, ಅವನ ಮಾವ ಬಂದು ಹೇಳ್ತಾನೆ, ನಾವು ಫಸ್ಟ್ಗೆ ಅವರ ಹೆಸರನ್ನೇ ಹೇಳಿಲ್ಲ, 1 ವರ್ಷದ ನಂತರ ಹೆಸರನ್ನು ಹೇಳಿದ್ದು. ತಾಯಿಯವರು ಹೇಳ್ತಾರೆ, ಫಸ್ಟ್ಗೆ ಕಂಪ್ಲೇಂಟ್ ಕೊಡುವಾಗ ಹೆಸರನ್ನೇ ಕೊಡ್ಲಿಲ್ಲ. ಬಟ್ ನಮ್ಗೆ ಜನಗಳಿಗೆ ಏನು ವಿಷಯ ಹೋಗಿದೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡುವಾಗ ಇನ್ಫ್ಲುಯೆನ್ಸ್ ಆಗಿತ್ತು, ಆಗಾಗಿತ್ತು, ಹೀಗಾಗಿತ್ತು, ಅದಕ್ಕೆ ಹೆಸರನ್ನು ತೆಗೆದುಕೊಳ್ಳಿಲ್ಲ ಅಂತ. What nonsense talking, bloody fool, bastard, idiot, nonsense. Shut up and get out in my country. ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ. ನಿಶ್ಚಲ್ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದಿ ಟಿಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನ್ ಸಬ್ಮಿಟ್ ಮಾಡ್ತಾರೋ, ಆದ್ರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂತ ವ್ಯಕ್ತಿ ಬೇರೆ ವ್ಯಕ್ತಿ. ಆ ವ್ಯಕ್ತಿ ಬಂದೀಗ, ಸರ್ ಸೌಜನ್ಯ ನ್ಯಾಯ ಸಿಗೋದಾದ್ರೆ ನಾನು ಮೇಲಿಗೆ ಅವತ್ತು ಕನ್ಫರ್ಮೇಶನ್ ಆಗಿದೆ, ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು, ನನ್ನ ಮೇಲೆ ಕನ್ಫರ್ಮೇಶನ್ ಟಿಕೆಟ್ ಐತೆ, ನನ್ನ ಹತ್ರ ಒರಿಜಿನಲ್ ಟಿಕೆಟ್ ಐತೆ. ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋಂಥದ್ದು ನಾನೇ. ನನ್ನ ಟಿಕೆಟ್ ನೆತ್ಕೊಂಡು ನಕಲು ಮಾಡಿದ್ದಾರೆ, ನನ್ನ ಟಿಕೆಟ್ ನೆತ್ಕೊಂಡು ಫೇಕ್ ಮಾಡಿದ್ದಾರೆ. ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡಿರೋಂಥ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ನಾನೇ ಬಂದು ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಿಂಗಾಗಿ ಇದು ಕರ್ನಾಟಕ ರಾಜ್ಯ ಜನತೆಗೆ ಗುಡ್ ನ್ಯೂಸ್. ನಾಳಿದ್ದು 2 ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾಳೆನೆ ಅಥವಾ 20ನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನ ಕೊಡ್ತೀನಿ. ಅಂದ್ರೆ ವಂಶ ಪಾರಂಪರ್ಯವಾಗಿ ಇವ್ರು ಏನೇನ್ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಎಲ್ಲದರಲ್ಲಿ ತಪ್ಪುಗಳೇ ಮಾಡಿದಾರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ FIR ಆಗ್ತಾ ಇದೆ. ಹೊಸದಾಗಿ FIR ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. 100% ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ, ಅದರಲ್ಲಿ ಡಿಫ್ರೆನ್ಸೇ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋಂಥದ್ದು ನೋಡಿ, ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವ್ದಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು. ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇವರು. ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗೂ ಒಂದು ಕೇಸ್ ಮಾಡೋಣ. ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರೋ ಅಂತ ಡಾಕ್ಯುಮೆಂಟ್ ಏನೇನಂತೆ, ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್, ಎಲ್ಲ DTP ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿರೋಂಥದ್ದು. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಹೆಸರೊಂದು ಹಾಕಿದ್ದಾರೆ, ಹೆಸರು ಎಡಿಟ್, ನೋ ಸ್ಪೇಸ್. ಎಲ್ಲ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ, ಎಲ್ಲ ಏರ್ವೇಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ. ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದ್ ಕಡೆ ಸಿಕ್ಕಾಕೊಳ್ತಾರೆ. ನೋಡಿ, ಇದೇ ಕಾರಣ, ಹಿಂಗೆ ಸಿಕ್ಕಾಕೊಳ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ಹತ್ರ ಇದ್ದು
ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ. ಈ ಸುದ್ದಿನ ಜನಗಳಿಗೆ ಮುಟ್ಟಿಸ್ಬೇಕು. ಯಾಕಂದರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು. ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ. ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ. ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ. ಅದರಿಂದ ಏನೇನಾಗ್ತಿತ್ತೋ ಆಗಲಿ, ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.